ವಣಕ್ಕಂ RTV KGF ನ್ಯೂಸ್. ನೀವು KGFನಲ್ಲಿ ಮೆಂಬರ್ಶಿಪ್ ತಗೊಳ್ಳಿ. KGF ಕ್ಲಬ್ಬಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಲಂಡನ್ ಜಿಮ್ಖಾನಾದಲ್ಲಿ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ. ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅನ್ಕೊಂಡು ಇಲ್ಲಿ ಬಂದು ಮೆಂಬರ್ ಆದೆ. ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕ್ರಾಂತಿಯನ್ನ ಮತ್ತೆ ಸುರಕ್ಷತೆ ಪಡೆಯನ್ನ ಬರುವಂತ ದಿನಗಳಲ್ಲಿ KGF ಮಾದರಿ ಆಗತ್ತೆ, ಬಂಗಾರಪೇಟೆ KGF ಕ್ಷೇತ್ರ ಎರಡು ಮಾದರಿ ಆಗತ್ತೆ ಅಂತ ಆ ದೂರದೃಷ್ಟಿಯಿಂದ ನಮ್ಮ ಸರ್ಕಾರ ಮುಖಂಡರು ಮಂತ್ರಿಗಳು ಸೇವೆ ಮಾಡಿದ್ದಾರೆ ಅಂತ. KGF ಚಿನ್ನದ ಕ್ಷೇತ್ರ ಇಂದು ಮಹತ್ವದ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. IRF ಇಂಡಸ್ಟ್ರಿಯಲ್ ಅಂಡ್ ರೈಲ್ವೆ ಫೋರ್ಸ್ ತರಬೇತಿ ಕೇಂದ್ರ ನಿರ್ಮಾಣದ ಅಡಿಗಲ್ಲು ಸಮಾರಂಭದಲ್ಲಿ ಬಂಗಾರಪೇಟೆ ಶಾಸಕ ಶ್ರೀ ನಾರಾಯಣಸ್ವಾಮಿ ಹಾಗೂ SP ಶಿವನ್ ಶೂ ರಾಜ್ಪುತ್ ಅವರು ಭಾಗವಹಿಸಿದ್ದರು. ಅದೇ ವೇಳೆ KGF ಚಿನ್ನದ ಕ್ಷೇತ್ರ ಶಾಸಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಸಮಾರಂಭದಲ್ಲಿ ಭಾಗವಹಿಸಿ ಭಾಷಣ ಮಾಡಿದರು. ಈ ತರಬೇತಿ ಕೇಂದ್ರದ ಮೂಲಕ ಯುವಕರಿಗೆ ಉದ್ಯೋಗಾವಕಾಶ, ಭದ್ರತೆ ಮತ್ತು ರೈಲ್ವೆ ಕ್ಷೇತ್ರಗಳಲ್ಲಿ ಕೌಶಲ್ಯಾಭಿವೃದ್ಧಿ, ಚಿನ್ನದ ಕ್ಷೇತ್ರ ಪ್ರದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು. ಇದು KGF ಚಿನ್ನದ ಕ್ಷೇತ್ರ ಭವಿಷ್ಯವನ್ನು ರೂಪಾಂತರಗೊಳಿಸುವ ಯೋಜನೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಭರವಸೆ ನೀಡಿದರು. ಗೃಹ ಸಚಿವ ಪರಮೇಶ್ವರ ಅವರ ಆತ್ಮವಿಶ್ವಾಸ ತುಂಬುವ ಹಾಗೂ ಸವಾಲಿನ ಭಾಷಣ. ಕರ್ನಾಟಕ ಗೃಹ ಸಚಿವ ಡಾ G. ಪರಮೇಶ್ವರ KGFನಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿ ಆತ್ಮವಿಶ್ವಾಸ ತುಂಬುವ ಜೊತೆಗೆ ಸವಾಲಿನ ಭಾಷಣವನ್ನು ನೀಡಿದರು. ಅವರ ಭಾಷಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ, ಜನಕಲ್ಯಾಣ ಯೋಜನೆಗಳು, ಸಾಮಾಜಿಕ ಏಕತೆ, ವಿರೋಧ ಪಕ್ಷಗಳಿಗೆ ರಾಜಕೀಯ ಸವಾಲು, ಮಾದರಿಯಾದ ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿದರು. ಜನರ ಭದ್ರತೆಯೇ ಸರ್ಕಾರದ ಮೊದಲ ಆದ್ಯತೆ, ಅನ್ಯಾಯದ ವಿರುದ್ಧ ಸರ್ಕಾರ ದೃಢವಾಗಿ ನಿಲ್ಲುತ್ತದೆ ಎಂದು ಗೃಹ ಸಚಿವ ಪರಮೇಶ್ವರ ಅವರು ತಿಳಿಸಿದರು. தங்கவயலில் இன்று முக்கிய வளர்ச்சி நிகழ்வு நடைபெற்றது. IRF இண்டஸ்ட்ரியல் அண்ட் ரயில்வே ஃபோர்ஸ் பயிற்சி மையம் அமைக்கும் பணிக்கான அடிக்கல் நாட்டும் விழாவில் திரு நாராயணசாமி, பங்காருப்பேட் MLA SP சிவான்ஷு ராஜ்புத் கலந்து கொண்டனர் மற்றும் தங்கவயல் சட்டமன்ற உறுப்பினர் திருமதி ரூபகலா சசிதர் கலந்து கொண்டு உரையாற்றினார். இந்த பயிற்சி மையம் மூலம் இளைஞர்களுக்கு வேலைவாய்ப்பு, பாதுகாப்பு மற்றும் ரயில்வே துறைகளில் திறன் வளர்ச்சி, தங்கவயல் பகுதியின் மொத்த வளர்ச்சி என பல்வேறு நன்மைகள் கிடைக்கும் என அவர் தெரிவித்தார். இது தங்கவயலின் எதிர்காலத்தை மாற்றும் திட்டம் என MLA ரூபகலா சசிதர் உறுதியளித்தார். உள்துறை அமைச்சர் பரமேஸ்வராவின் நம்பிக்கையூட்டும் மற்றும் சவாலான உரை. கர்நாடக உள்துறை அமைச்சர் டா G. பரமேஸ்வரா KGFல் நடைபெற்ற கூட்டத்தில் கலந்து கொண்டு நம்பிக்கையூட்டும் அதே நேரத்தில் சவாலான உரை ஒன்றை நிகழ்த்தினார். அவரது உரையில் சட்டம் ஒழுங்கு பாதுகாப்பு, மக்கள் நலத்திட்டங்கள், சமூக ஒற்றுமை, எதிர்க்கட்சிகளுக்கான அரசியல் சவால் போன்ற முக்கிய விஷயங்களை வலியுறுத்தினார். மக்களின் பாதுகாப்புதான் அரசின் முதன்மை, அநீதிக்கு எதிராக அரசு உறுதியாக நிற்கும் என்று அமைச்சர் பரமேஸ்வரா தெரிவித்தார். ಆದ್ಮೇಲೆ ಕ್ಯಾಸಂಬಳ್ಳಿಯ ನಾರಾಯಣಸ್ವಾಮಿ ಅಣ್ಣವರು ಎರಡೂ ಕ್ಷೇತ್ರದ ಸಮಸ್ಯೆಗಳ ವಿಚಾರಕ್ಕೆ ಬಂದಾಗ ಬಹಳ ಗಟ್ಟಿ ಧ್ವನಿಯಾಗಿ ಅನುಭವವನ್ನ ಹಂಚಿಕೊಳ್ತಾ ಇವತ್ತು ಏನು XMLA ಅವರು ನಾರಾಯಣಸ್ವಾಮಿ ಅಣ್ಣವರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ. ಈ ಜಾಗ ಹೇಗೆ ಸಿಕ್ತು ಅನ್ನುವಂತ ನಿಮಗೆ ವಿಚಾರ ಅದರ ಅರ್ಥ ಆಗ್ಬೇಕಾಗತ್ತೆ. ಕೋವಿಡ್ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಸ್ ನ ವಿಸಿಟ್ ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಬರ್ತಾ ದಾರಿಯಲ್ಲಿ ಯಾವ್ದು ಹಳೆ ಪೊಲೀಸ್ ಸ್ಟೇಷನ್ ಇದೆ, 100 ವರ್ಷಗಳ ಪೊಲೀಸ್ ಸ್ಟೇಷನ್ಗೆ ನಾನು ಕಾಲಿಡ್ಬೇಕು ಅಂತ ಹೇಳ್ತಾರೆ. 100 ವರ್ಷಗಳ ಹಳೆ ಪೊಲೀಸ್ ಸ್ಟೇಷನ್ ಉರ್ಗಂಪೇಟಲ್ಲಿ ಇರುತ್ತೆ. ಹೋಗ್ತಾ ದಾರಿಯಲ್ಲಿ ನನ್ನನ್ನ ಮತ್ತೆ ಬಂಗಾರಪೇಟೆ ಶಾಸಕ ನಿಬ್ಬನ್ನು ಜೊತೆ ಕೂರಿಸ್ಕೋತಾರೆ. ಆಮೇಲೆ ಬಂಗಾರಪೇಟೆಯಲ್ಲಿ ಪೊಲೀಸ್ DR ಪೊಲೀಸ್ದು ಒಂದು ಕ್ವಾರ್ಟರ್ಸ್ ಇನಾಗ್ರೇಷನ್ಗೂ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಒಟ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ KGF ನ ನಮ್ಮ ಬೆಮೆಲ್ ಮುಂದೆ ಬರ್ತಾ ಈ ಕಡೆ ಎಲ್ಲಾದ್ರೂ 100 ಎಕರೆ ಜಾಗ ಸಿಗತ್ತಾ ಅನ್ನುವಂತ ಮಾತನ್ನ ನನ್ ಕಿವಿಗೆ ಹಾಕ್ತಾರೆ. 100 ಎಕರೆ ಜಾಗ ಸಿಗತ್ತಾ, ಏನ್ ಮುಂದೆ ಮಾಡ್ತೀವಿ ಅನ್ನುವಂಥದನ್ನ ಆ ದಿನ ಹೇಳಲ್ಲ. 100 ಎಕರೆ ಜಾಗ ಬೇಕಿತ್ತು, ಸಿಗತ್ತಾ KGF ಅಲ್ಲಿ ಅಂತ. ಆಮೇಲೆ ನನ್ಗೆ ಯೋಚನೆ ಆಯ್ತು, ನಾನ್ ಮುಂದೆ ಏನು ಮಾತಾಡಲ್ಲ. ಕೋವಿಡ್ ಸಂದರ್ಭ ನಂತರ ದಿನಗಳಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ ನ ವಿಸಿಟ್ ಮಾಡ್ತಾರೆ, ಮತ್ತೆ ಅವರ ಕಾರ್ಯವೈಖರಿ ಚೆಕ್ ಮಾಡ್ತಾರೆ. ಯಾವ ರೀತಿ ನೀವು 5 ಗಂಟೆಗೆ ಯಾವ ರೀತಿ ಬೀಟ್ ಮಾಡ್ತೀರಾ, ಅದ್ರ ರಿಪೋರ್ಟ್ ಎಲ್ಲಿದೆ, ನೋಟ್ ಬರ್ದಿದ್ದೀರಾ, ಅದನ್ನೆಲ್ಲ ಚೆಕ್ ಮಾಡಿದಾಗ
ನನಗೆ ಅವತ್ತು ಅರ್ಥ ಆಗತ್ತೆ ಅವರಿಗೆ ಯಾವುದೇ ಒಂದು ಇಲಾಖೆ ಜವಾಬ್ದಾರಿಯನ್ನ ಕೊಟ್ಟಾಗ ಅವರ ಅರ್ಹತೆ ಹೇಗಿದೆ ಅನ್ನುವಂಥದ್ದನ್ನ. ಪೊಲೀಸ್ ಬೀಟ್ ಎಷ್ಟೊತ್ತಿಗೆ ಮಾಡ್ತೀರಾ, ನೈಟ್ ರೌಂಡ್ಸ್ ಎಷ್ಟು, ಅರ್ಲಿ ಮಾರ್ನಿಂಗ್ ರೌಂಡ್ಸ್ ಏನು ಅಂತ ಅಂದ್ಬಿಟ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬುಕ್ ನ ವಿಸಿಟ್ ಬೀಟ್ ಒಂದು ವಿಸಿಟ್ ಬುಕ್ ಇರುತ್ತೆ, ಅದನ್ನ ನೋಡ್ತಾರೆ. ಅದನ್ನ ನೋಡ್ತಾರೆ ಅಂತ ಯಾರು ನಿರೀಕ್ಷೆ ಕೂಡ ಮಾಡಿರಲ್ಲ, ಅವ್ರು ಅಲ್ಲಿಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಆತರ ಸರಳತೆಯಲ್ಲೂ ಕೆಲಸದ ವಿಚಾರ ಅಂತ ಬಂದಾಗ ದಿಟ್ಟತನ ತೋರಿಸುವಂತದ್ದನ್ನ ನಾನು ಅವತ್ತು ಮೆಚ್ತೀನಿ. ಆ ದಿನ ನನಗೆ ಅರ್ಥ ಆಗ್ಲಿಲ್ಲ, ಭೂಮಿ ಕೇಳ್ತಾ ಇದ್ದಾರೆ ಅನ್ನುವಂತ ಪ್ರಯತ್ನದಲ್ಲಿ ಹುಡುಕಿದ್ವಿ. ಬಂದಾಗ ಹೇಗ್ ಅನ್ಸುತ್ತೋ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವ್ರು ಬಹಳ ಸತಿ ಬಂದೋದ್ರು, ಇದೊಂಥರ ಕಾಡ್ ತರ ಇದೆ ಅಂತ ಅವ್ರ ಮನ್ಸಿಗೆ ಏನ್ ಅನ್ಸ್ತೋ ಗೊತ್ತಾಗ್ಲಿಲ್ಲ. ಜಾಗ ಕೊಟ್ಟಿದ ತಕ್ಷಣ ಫಸ್ಟ್ ಪ್ಲಾಂಟೇಶನ್ಸ್ ನ ಫಾರೆಸ್ಟ್ ಅವ್ರ ಜೊತೆ ಸೇರಿ ಬಹಳ ಜವಾಬ್ದಾರಿಯಿಂದ ಅವತ್ತು ಶಾಂತ್ ಕುಮಾರ್ ಅವ್ರ SP ಅವ್ರು ಇರ್ತಾರೆ, ಅವರ ಪ್ರಯತ್ನನೂ ಕೂಡ ಇದೆ. ಜಾಗ ತೋರಿಸೋ ಅಷ್ಟರಲ್ಲಿ ಅವರು ಜಾಗ ಎಲ್ಲಿಂದ ಎಲ್ಲಿವರೆಗೂ ಇದೆ, ಈ 100 ಎಕರ್ಸ್ ಬೇರೆಯವ್ರ ಪಾಲಾಗಬಾರ್ದು ಅಂತ ಪ್ಲಾಂಟೇಶನ್ಸ್ ಕೂಡ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಈ ಭಾಗದಲ್ಲಿ. 100 ಎಕರ್ಸ್, ಈ 100 ಎಕರ್ಸ್ ಅಲ್ಲಿ ಇಂಡಿಯನ್ ರಿಸರ್ವ್ ಪೊಲೀಸ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ದೇಶದ ಸುರಕ್ಷತೆಯ ಪಡೆ, ರಾಜ್ಯದ ಅಲ್ಲ ಇಡೀ ದೇಶದ ಸುರಕ್ಷತೆಯ ಪಡೆ. 1,000 ಪೊಲೀಸ್ ಅವರಿಗೆ ಒಂದು ಟ್ರೈನಿಂಗ್ ಅಕಾಡೆಮಿ ಇರುತ್ತೋ, ಅಥವಾ ಆ ಪೊಲೀಸ್ ಅವರು 1,000 ಕುಟುಂಬದವರು ಇಲ್ಲಿ ವಾಸ ಮಾಡ್ತಾರ, ಟ್ರೈನಿಂಗ್ ತಗೋತಾರ. ಇಂಥದೊಂದು ದೂರದೃಷ್ಟಿಯ ಸಂಕಲ್ಪ ಹೊತ್ತು ಈ ಜಾಗಕ್ಕೆ, KGF ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ 2 ಇಂಡಿಯನ್ ರಿಸರ್ವ್ ಪೊಲೀಸ್ ನ ಅಲಾಟ್ ಮಾಡುವಂತ ಅವಕಾಶ ಇದ್ದಾಗ ಆ ದಿನದಲ್ಲಿ ಅಥಿಕ್ಸ್ ಅನ್ನ ಕರೆಸ್ತಾರೆ. ಅದನ್ನ ಬಜೆಟ್ಗೆ ಸೇರಿಸುವಂತದ್ದು ಇರುತ್ತೆ, ಬಜೆಟ್ ಬುಕ್ಗೆ. ನನಗೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೊಟ್ಟಿದ್ರು ಸಾಕಾಗಿತ್ತು, ನಾನು ಚಿಕ್ಕ ಪ್ರಸಾದನ ಕೇಳಲಿಕ್ಕೆ ಹೋಗ್ತೀನಿ. ಆದ್ರೆ ಅವರು ಅಕ್ಷಯ ಪಾತ್ರೆಯನ್ನೇ ಕೊಡ್ತಾರೆ ಅನ್ನುವಂತ ಸತ್ಯ ನನಗೆ ಅವತ್ತು ಗೊತ್ತಾಗಿಲ್ಲ. ಚಿಕ್ಕ ಪ್ರಸಾದ, ನನ್ನ ಕ್ಷೇತ್ರಕ್ಕೆ ಪೊಲೀಸ್ ಏನೋ ಒಂದು ಟ್ರೈನಿಂಗ್ ಅಕಾಡೆಮಿ ಅಥವಾ ಪೊಲೀಸ್ ಸಂಸ್ಥೆ ಯಾವುದೇ ಒಂದು ಬಂದ್ರು ಒಂದು ಭದ್ರತೆ ಬರುತ್ತೆ ಅನ್ನುವಂತ ನಂಬಿಕೆ. ಯಾಕೆಂದ್ರೆ ಬರುವಂತ ದಿನಗಳಲ್ಲಿ 1,000 ಎಕರೆ ಜಾಗ ಇದೆ KGFದು. KGF 1,000 ಎಕರೆ ಜಾಗದಲ್ಲಿ, ಅಂದ್ರೆ ಬೆಮಲಿಂದ ವಾಪಸ್ ತಗೊಂಡಿರುವಂತ 1,000 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ. ಬರುವಂತ ಇಂಡಸ್ಟ್ರಿಯಲಿಸ್ಟ್ ಯಾರೇ 1,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, 5,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, 10,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, ಇಂಟಿಗ್ರೇಟೆಡ್ ಮತ್ತೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಎರಡೂ ಕೂಡ KGF ಕ್ಷೇತ್ರ ಮತ್ತೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಹೊಂದಿಕೊಂಡೇ ಇರುವಂತದ್ದು. ಬರುವಂತ ಯಾವುದೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯೋಚನೆ ಮಾಡ್ತಾನೆ, ದೂರದೃಷ್ಟಿ ಯೋಚನೆ ಮಾಡ್ತಾನೆ, KGFಗೆ ನಾವು ಒಂದು ಇಂಡಸ್ಟ್ರಿ ತಗೊಂಡು ಹೋಗ್ಬೇಕಂದ್ರೆ ಏನ್ ಲಾಭ ಇದೆ ಅಂತ. ಇತ್ತೀಚೆಗೆ 4-5 ತಿಂಗಳಲ್ಲಿ ಒಂದು ಟಾಯ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಮಾಡಿದೆ. ಅದಾದ್ಮೇಲೆ ಏರೋಸ್ಪೇಸ್ ಇಂಡಸ್ಟ್ರಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ MOUs ಅಂದ್ರೆ ಸರ್ಕಾರದ ಹಂತದಲ್ಲಿ ಏನೇನು ಮಾನದಂಡಗಳಿದಾವೆ ಅವನ್ನೆಲ್ಲ ಅವರು ಪರಿಪೂರ್ತಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಅವ್ರು ಯೋಚನೆ ಮಾಡ್ತಾರೆ, KGF ಅಲ್ಲಿ ವಿಶಿಷ್ಟತೆ ಏನಿದೆ, ವೈವಿಧ್ಯತೆ ಏನಿದೆ, ನಾವು KGFಗೆ ಒಂದು ಇಂಡಸ್ಟ್ರಿ ತಗೊಂಡು ಹೋಗ್ಬೇಕಂದ್ರೆ ಏನ್ ಅದ್ರಲ್ಲಿ ಲಾಭ ಏನು ಅಂತಂದ್ರೆ, ಇಲ್ಲಿ ಸ್ಕಿಲ್ಡ್ ಲೇಬರ್ಸು, ಸೆಮಿ ಸ್ಕಿಲ್ಡ್ ಲೇಬರ್ಸು, ITI ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಷ್ಟು 2 ಗಂಟೆ ಕಾಲದಲ್ಲಿ ಚೆನ್ನೈ ಪೋರ್ಟ್ಗೆ ತಲುಪುವಂತದ್ರಿಂದ ತರೋದಕ್ಕೆ ಆರೋಗ್ಯಕರವಾಗಿರುವಂತ ವಾತಾವರಣ ಇಲ್ಲಿದೆ. ಇದು ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ಪಕ್ಕದಲ್ಲಿ ನೆಕ್ಸ್ಟ್ ಫಾರೆಸ್ಟ್ ಏರಿಯಾ ಇದೆ. ನನ್ನ ಕ್ಷೇತ್ರ ಹೊಂದಿಕೊಂಡು ಬಂಗಾರಪೇಟೆ ಕ್ಷೇತ್ರ ಕೂಡ ಹೊಂದಿಕೊಂಡು ಇದು ಫಾರೆಸ್ಟ್ ನೆಕ್ಸ್ಟ್ ಇದೆ. ಬೇರೆ ಈ ತರ ವಾತಾವರಣ ಎಲ್ಲೂ ಕೂಡ ಸಿಗಲ್ಲ ಇಡೀ ರಾಜ್ಯದಲ್ಲಿ. 30 ಎಕರೆಯಲ್ಲಿ ನಂದಿ ಬೆಟ್ಟದಲ್ಲಿ ಕೊಟ್ಟಿದ್ದಾರೆ, 100 ಎಕರೆಯಲ್ಲಿ KGF ಕ್ಷೇತ್ರಕ್ಕೆ ಇಂತ ರಿಸರ್ವ್ ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ಕೊಟ್ಟಿದಾರ, ಅಥವಾ ಇದೊಂದು ಕ್ಯಾಂಪಸ್ ಆಗತ್ತಾ, ಅಕಾಡೆಮಿ ಆಗತ್ತಾ, ಇಂತ ದೂರದೃಷ್ಟಿನ ಅವ್ರ ಮನಸ್ಸಲ್ಲಿ ಇದ್ದಿದ್ದಕ್ಕೋಸ್ಕರ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ಯಾರ್ಯಾರು 25 ವರ್ಷಗಳಿಂದ ನಮ್ಮ KGF ಕ್ಷೇತ್ರದಿಂದ, ಬಂಗಾರಪೇಟೆ ಕ್ಷೇತ್ರದಿಂದ ವಿದ್ಯಾವಂತ ಯುವಕರು ಯುವತಿಯರು ಉದ್ಯೋಗವನ್ನ ಆರಿಸಿ ಬೇರೆ ಬೇರೆ ಕಡೆ ಹೋಗಿ ತಮ್ಮ ಜೀವನವನ್ನ, ಅಂದ್ರೆ ಉದ್ಯೋಗವನ್ನ ಆರಿಸಿ ಬೇರೆ ಕಡೆ ಹೋಗಿ ದುಡಿದು ಬದುಕ್ತಾ ಇರುವಂತ ಕೈಗಳಿಗೆ ಬರುವಂತ ದಿನಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಇದು ಒಂದು ಶಕ್ತಿ. ಅಂದ್ರೆ ರಕ್ಷಣಾ ಪಡೆ ಒಂದು ಶಕ್ತಿ. ಯಾರೇ ಒಬ್ಬ ಧೈರ್ಯದಿಂದ ಒಂದು ಇನ್ವೆಸ್ಟ್ ಮಾಡೋದು KGF ಬರ್ಬೇಕಂದ್ರೆ ಇದು ಒಂದು ಮೊದಲನೇ ಅಡಿಪಾಯವನ್ನ ಮಾಡಿದ್ದಾರೆ. 100 ಎಕರೆ ಜಾಗದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಮಾಡ್ತಾರೆ. ಇವತ್ತು 30 ಕೋಟಿ ಅನುದಾನದಲ್ಲಿ ಇಲ್ಲಿ ಟ್ರೈನಿಂಗ್ ಕ್ಯಾಂಪಸ್ ಬರುತ್ತೆ, ಅದಾದ್ಮೇಲೆ ಅವ್ರ ಕ್ವಾರ್ಟರ್ಸ್ ಬರುತ್ತೆ, ಇನ್ನ ಏನೇನ್ ಬರುತ್ತೋ ಅದನ್ನ ಅವರ ಮಾತಿನಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಇದೊಂದು ಚರಿತ್ರೆಯನ್ನ ಸೃಷ್ಟಿ ಮಾಡುವಂತದ್ದು. KGF ನ ಗತ ವೈಭವನ್ನ ಮರುಕಳಿಸುವಂತ ಚರಿತ್ರೆ ಇದು ಅಂತ ಹೇಳಲಿಕ್ಕೆ ಈ ದಿನನ, ಈ ಸಮಯನ, ಈ ಪುಣ್ಯ ಸಮಯನ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವೇದಿಕೆ ಮುಖಾಂತರ ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ಗಣ್ಯರಿಗೆ
ಮತ್ತೆ ನನ್ನ ಮಾರ್ಗದರ್ಶಕರು, ಹಿತಚಿಂತಕರು, ಚಿಂತೆಯ ಬಗ್ಗೆ ಮತ್ತೆ ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಇಂತ ಒಳ್ಳೆ ಹೆಜ್ಜೆ ಗುರುತಾಗಿ ಮತ್ತೆ ಕ್ರಾಂತಿಯ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಆಗಲ್ಲ. ಪೊಲೀಸ್ ಭದ್ರತೆಯ ಪಡೆಯನ್ನ ಈ ಭಾಗದಲ್ಲಿ ನೆಲೆ ಊರುವಂತ ಮಾಡುವಂತ ಹೆಜ್ಜೆಯ ಗುರುತು ಇದು. ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ಚರಿತ್ರೆಯಲ್ಲಿ ಉಳಿದೋಗುವಂತ ದಿನ ಅಂತ ಹೇಳ್ತಾ ನಾನು ಈ ಒಂದು ಭೂಮಿ ಪೂಜೆಗೆ ಬಂದಿದ್ದಾರೆ. ಅವರಿಗೆ ನಾನು ಗೌರವವನ್ನ ತೋರಿಸ್ತಾ ಇಡೀ ಕ್ಷೇತ್ರದ ಜನ ಪರವಾಗಿ ಕೂಡ ನಾನು ಅಭಿನಂದಿಸ್ತೀನಿ. ಇವತ್ತು ಏನು ನೀವು KGF ಕ್ಷೇತ್ರದ ಜನ, ಬಂಗಾರಪೇಟೆ ಕ್ಷೇತ್ರದ ಜನ ಅಭಿಮಾನದಿಂದ ಬಂದಿದ್ದೀರಾ, ಇವತ್ತು ಅವರಿಗೆ ತೋರಿಸ್ತಾ ಇದ್ದೀರಾ, ಗೌರವವನ್ನ ತೋರಿಸ್ತಾ ಇದ್ದೀರಾ. ಇದು ನಾವು ಮಾಡಿರುವಂತ ಪುಣ್ಯ. ಇಲ್ಲ ಅಂದ್ರೆ ಇಂತ ಎಲ್ಲಾ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ KGF ತರ್ತೀವಿ ಅನ್ನುವಂತ ನಂಬಿಕೆ ನನ್ಗೆ ಇರ್ಲಿಲ್ಲ. ನಾವು ಏನು ಅಂಬೇಡ್ಕರ್ ಜ್ಞಾನ ಮಂದಿರ ಮಾಡ್ಬೇಕು ಅಂತಿದೀವಿ, ಸೈನ್ಸ್ ವಿಜ್ಞಾನ ಕೇಂದ್ರವನ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಇವೆಲ್ಲದಕ್ಕೂ ಕೂಡ ಈ ಒಂದು ಸುರಕ್ಷತೆಯ ಅವಶ್ಯಕತೆ ಇತ್ತು. ಇಲ್ಲಿ ಒಂದು ಪೊಲೀಸ್ ಟ್ರೈನಿಂಗ್ ಪಡೆ ಈ ಜಾಗದಲ್ಲಿದ್ರೆ ಬೇರೆ ಯಾರು ಅಲ್ಲಿ ಭೂಮಿಯ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಇಂತ ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಯಾವ ರೀತಿ ಮಾದರಿ ಆಗ್ತೀವಿ, ನನ್ನಿಂದ ಏನ್ ಸೇವೆ ಆಗಿದೆ, ಯಾವ ರೀತಿ ಜನ ನನ್ನನ್ನ ಗುರ್ತಿಸಿದ್ದಾರೆ, ಅವರಿಗೆ ಯಾವ ರೀತಿ ನಾನು ಗೌರವ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಇದೊಂದು ಆಲೋಚನೆಯ ಜೊತೆಯಲ್ಲಿ ಇದೊಂದು ಗೌರವದ ಸಂಕೇತ. ಇವೆಲ್ಲ ಇಲಾಖೆಗಳು, ಯಾವುದೇ ಇಲಾಖೆ ಆಗ್ಲಿ ಇವತ್ತು KGF ಕ್ಷೇತ್ರದಲ್ಲಿ ನೆಲೆ ಊರ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ನಡೆಯನ್ನ ನಾನು ಅಭಿನಂದಿಸ್ತೀನಿ, ಆರಾಧಿಸ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕ್ರಾಂತಿಯನ್ನ ಮತ್ತೆ ಸುರಕ್ಷತೆ ಪಡೆಯನ್ನ ಬರುವಂತ ದಿನಗಳಲ್ಲಿ KGF ಮಾದರಿ ಆಗತ್ತೆ, ಬಂಗಾರಪೇಟೆ KGF ಕ್ಷೇತ್ರ ಎರಡು ಮಾದರಿ ಆಗತ್ತೆ ಅಂತ ಆ ದೂರದೃಷ್ಟಿಯಿಂದ ನಮ್ಮ ಸರ್ಕಾರ, ಮುಖಂಡರು, ಮಂತ್ರಿಗಳು ಸೇವೆ ಮಾಡಿದ್ದಾರೆ ಅಂತ ಅದ್ರ ಎಲ್ಲ ಫಲಾನು ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಆಶೀರ್ವಾದ ಲಭಿಸ್ಬೇಕು. ನಾನು ಇಡೀ ಕ್ಷೇತ್ರದ ಜನತೆಯ ಆಶೀರ್ವಾದ ಅವರಿಗೆ ಮುಂದೆ ಬರುವಂತ ದಿನಗಳಲ್ಲಿ ಉನ್ನತ ಸ್ಥಾನದಕ್ಕೆ ಹೋಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸೋದಕ್ಕೆ ಆಗೋದೇ ಇಲ್ಲ. ಅಂಥದ್ರಲ್ಲಿಯೂ ಕೂಡ ನಿಮ್ಮ ಅಚ್ಚುಮೆಚ್ಚಿನ ಸಹೋದರಿ ರೂಪಮ್ಮ ಕೆಲಸ ಮಾಡಿದ್ದಾಳೆ ಅಂಥೇಳಿ ನಾನು ಇವತ್ತು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇದು ಚಿನ್ನದ ನಾಡು. ನಾನು ಹೇಳ್ತಾ ಇದ್ದೆ ಕಾರಲ್ಲಿ ಬರುವಾಗ, ನಾನು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದರು. 4500 ಅಡಿ ಕೆಳಗಡೆ ನಮ್ಮನ್ನು ಕರ್ಕೊಂಡು ಹೋದರು. ಆಗ ನಡೀತಾ ಇತ್ತು ಅಂತ ಕಾಣಿಸುತ್ತೆ, ಮೈನಿಂಗ್ ನಡೀತಾ ಇತ್ತು. ಆ 4500 ಅಡಿ ಕೆಳಗಡೆ ಹೋದರೆ ಹೇಗಿರುತ್ತೆ ವಾತಾವರಣ ಅನ್ನೋದನ್ನು ಕಲ್ಪನೆಯನ್ನು ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಚಿನ್ನ ಸಿಕ್ಕುತ್ತೆ ಅನ್ನುವಂಥದ್ದು 1871ರಲ್ಲಿ ಪ್ರಾರಂಭ ಆಗಿದ್ದು. ಇಲ್ಲಿ ಚಿನ್ನವನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದು 1871. 120 ವರ್ಷದಲ್ಲಿ ಸುಮಾರು 800 ಟನ್ ಚಿನ್ನವನ್ನು ಇಲ್ಲಿಂದ ತೆಗೆದಿದ್ದಾರೆ. 800 ಟನ್ ಅಂದರೆ ಎಷ್ಟು ಲಾರಿ ತುಂಬಬೇಕು? ಅಷ್ಟು. ಯಾಕೆಂದರೆ ನಾವು ಇಲ್ಲಿ ಎಷ್ಟೊಂದು ಐಶ್ವರ್ಯತನ ಇದೆ ಅಂತ ಅನ್ನೋದನ್ನು ಅವತ್ತು ಕಂಡಿಡ್ಕೊಂಡು ಮಾಡಿದ್ದಾರೆ. ಅಂತಹ ಚಿನ್ನದ ನಾಡು. ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ಕೂಡ ಈ ಭೂಮಿಯ ಒಳಗಡೆ ಚಿನ್ನ ಇದೆ ಅಂಥೇಳಿ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ. 2001ರಲ್ಲಿ ನಿಂತಾಗ್ಯೂ ಕೂಡ ಇನ್ನೂ ಕೂಡ ಈ ಭೂಮಿಯಲ್ಲಿ ಚಿನ್ನ ಇದೆ, ಬಹಳ ಹೆಚ್ಚಿನ ಮಟ್ಟಕ್ಕೆ ಚಿನ್ನ ಇದೆ ಅಂತೇಳಿ ಆಸ್ಟ್ರೇಲಿಯಾದ ತಜ್ಞರು ಬಂದು ಹೇಳಿದ್ದು ನಾನು ಸ್ಮರಿಸ್ಕೊಳ್ತೇನೆ. ಆದ್ದರಿಂದ ಇದನ್ನು ಜೀವ ಕೊಟ್ಟರೆ, ಇಲ್ಲಿ ಮೈನಿಂಗ್ ಮತ್ತೆ ಪ್ರಾರಂಭ ಆದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ.
ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಒಂದು ಹೊಸ ನೀಲಿ ನಕ್ಷೆಯನ್ನು ಈ ಭಾಗಕ್ಕೆ ತಯಾರು ಮಾಡಿದೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ಜಾಗ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕಾದ್ರೆ KGFನಂಥ ಜಾಗ ಬಹಳ ಸೂಕ್ತ ಅನ್ನೋದನ್ನು ಈಗಾಗಲೇ ನಮ್ಮ ಸರ್ಕಾರ ಗುರುತಿಸಿದೆ. ಬಹಳಷ್ಟು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗಳು ಬರ್ತಾವೆ. ನಾನು ಇವತ್ತು ಹೇಳಿರ್ತೀನಿ, ಬಹುಶಃ ಇನ್ನು 10-15 ವರ್ಷಕ್ಕೆ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಈ ಭಾಗದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಅದಕ್ಕೆ ಉತ್ತೇಜನವನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ನಿಮಗೆ ಮುಂದೊಂದು ದಿನ ಇಲ್ಲಿ ಒಂದು ಏರ್ ಸ್ಟ್ರಿಪ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರೈವೇಟ್ ಪ್ಲೇನ್ಗಳು ಬಂದು ಇಲ್ಲಿ ಇಳಿಬೇಕು. ಇಂಡಸ್ಟ್ರಿನವರು ಡೆಲ್ಲಿಯಿಂದ ಇಲ್ಲಿಗೆ ಬರ್ತಾರೆ, ಬೊಂಬಾಯಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ. ಅವರಿಗೆ ಇಲ್ಲೊಂದು ಮಿನಿ ಏರ್ಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಇವತ್ತು ನಾನು ನಿಮಗೆ ಭವಿಷ್ಯ ಹೇಳಿರ್ತೀನಿ. ಅದಕ್ಕಾಗಿ ಇವತ್ತು ಈ ಭಾಗ ಬಹಳ ಉತ್ತಮವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇದೆ. ನಾವು ಸರ್ಕಾರದಲ್ಲಿ, ಅದು ರೂಪಮ್ಮ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಸಹಕರಿಸ್ತೇವೆ. ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿಗೆ ಬರುವಾಗ ಅದಕ್ಕೆ ಅನುಮತಿಯನ್ನು ಕೊಡುವಂಥ ಜವಾಬ್ದಾರಿಯಲ್ಲಿ ನಾನು ಇರ್ತೇನೆ ಎನ್ನುವಂಥ ಮಾತನ್ನು ಅಷ್ಟೇ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಕಳೆದ ಬಾರಿ KGFಗೆ ಬಂದಾಗ ನನಗೆ ಎಲ್ಲೋ ಒಂದು ಕುತೂಹಲ. ಬ್ರಿಟಿಷ್ನವರು ಇಲ್ಲಿ ಇರ್ತಾ ಇದ್ರು. ಈ ಹಳೆಯ ಕಟ್ಟಡಗಳನ್ನೆಲ್ಲ ನೋಡಿದರೆ ಆ ಇತಿಹಾಸದ ಜ್ಞಾಪಕ ಬರುತ್ತೆ. ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಜ್ಞಾಪಕ ಬರುತ್ತೆ. KGF ಬರೀ ಇಷ್ಟೇ ಅಲ್ಲ, KGF ಲಂಡನ್ನಲ್ಲಿ ಕೂಡ ಪ್ರಖ್ಯಾತಿಯನ್ನು ಪಡೆದಿದ್ದನ್ನು ಸ್ಮರಿಸ್ಕೋಬೇಕು. ಯಾಕೆಂದರೆ ಈ ಬ್ರಿಟಿಷ್ನವ್ರಿಗೆ ಚಿನ್ನ ಕಂಡ್ರೆ ಭಾಳ ಇಷ್ಟ ಅಂತೆ. ಅದಕ್ಕೆ ಅವರು ಕೂಡ KGFನ್ನು ಅಲ್ಲಿ ಕನಿಷ್ಠ ಒಂದು ಅರ್ಧ ಡಜನ್ನು ಜಿಮ್ಖಾನಗಳಲ್ಲಿ KGFನ ಕ್ಲಬ್ಬಿಗೆ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ. ನನಗೆ ಯಾರೋ ಹೇಳಿದರು, ನೀವು KGFನಲ್ಲಿ ಮೆಂಬರ್ಶಿಪ್ ತಗೊಳ್ಳಿ, KGF ಕ್ಲಬ್ಬಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಲಂಡನ್ ಜಿಮ್ಖಾನದಲ್ಲಿ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ. ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದು ಮೆಂಬರ್ ಆದೆ. KGF ಕ್ಲಬ್ ಅಂತ ಇದೆ ಅಲ್ವಾ, ಅದರಲ್ಲಿ ಮೆಂಬರ್ ಮಾಡಿಕೊಂಡು ಲಂಡನ್ನಿಗೆ ಹೋಗೋಣ ಅಂದರೆ ಅದೇನೇ ಯಶಸ್ವಿನೇ ಆಗಲಿಲ್ಲ ಯಾಕೋ. ಅಂಥ ಒಳ್ಳೆಯ ನಿಮಗಿರ್ತಕ್ಕಂಥ ಅವಕಾಶಗಳು ಇವತ್ತು ಆ ಸಂದರ್ಭದಲ್ಲಿ ಬಂದಾಗ 100 years ಮೇಲೆ ಇರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ನೋಡಬೇಕು ಅಂತೇಳಿ ನಾನು ಅಂದ್ಕೊಂಡೆ. ಆಗ ನಾನು ಕರ್ಕೊಂಡು ಹೋದರು. ಅಲ್ಲಿ ಯಾವುದೋ ಹೆಸರು ಮರೆತು ಬಿಟ್ಟಿದೆ, ಮುರುಗಂಪೇಟ್ಗೆ ಹೋಗಿ ಅಲ್ಲಿ ಹಳೇ ಪೊಲೀಸ್ ಸ್ಟೇಷನನ್ನು ನೋಡಿದೆ. ಅಲ್ಲಿ ಹೋಗಿ ನೋಡಿದ ಮೇಲೆ ನನಗೆ ಅಷ್ಟರಲ್ಲಿ ಆಗಲೇ ನನಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ಬಂದಿತ್ತು, 2 ರಿಸರ್ವ್ ಬೆಟಾಲಿಯನ್ ಕೊಡ್ತೇವೆ ಅಂತ. ನಾನು ಅಲ್ಲಿ ನನ್ನ ತಲೆಗೆ ಬಂತು, ಯಾಕೆ ನಾನು KGFಗೆ ಬೇಕಾದಷ್ಟು ಜಮೀನಿದೆ, ಇಲ್ಲಿ ಒಂದು ಮಾಡ್ಬೋದಲ್ಲ ಅಂಥೇಳಿ. ನಮಗೆ ಬೆಂಗಳೂರಿಗೂ ಹತ್ತಿರ ಇರ್ತದೆ, ಅದಕ್ಕೋಸ್ಕರ ಬೆಂಗಳೂರಿಗೂ ಉಪಯೋಗಿಸ್ಬೋದು ಮತ್ತು ಈ ಭಾಗಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂಥೇಳಿ ರೂಪಮ್ಮ ಅವ್ರನ್ನ ಕೇಳಿದೆ, ಒಂದು 100 acres ಜಮೀನು ಕೊಡ್ತೀಯಮ್ಮ ಅಂತ. ಅವರು ಯಾಕೆ ಅಂತ ಕೇಳಲಿಲ್ಲ, ಏನೋ ಇರ್ಬೋದು, ನನ್ನ ಸ್ವಂತಕ್ಕೆ ತಗೊಳಕ್ಕೆ ಇರ್ಬೋದೇನೋ ಅಂದ್ಕೊಂಡ್ರೇನೋ ಅವರು. ನಮ್ಮೂರಲ್ಲಿರೋ ಜಮೀನೇ ಸಾಕಮ್ಮ ನನಗೆ.
ಆಗ ಅವರು ಹೇಳಿದರು, ಇಲ್ಲ ಅಣ್ಣ ಕೊಡಿಸ್ತೀನಿ ಅಂತೇಳಿ ಅವರು ನನಗೆ ಒಂದು ಗ್ರೀನ್ ಸಿಗ್ನಲ್ ಥರ ಕೊಟ್ಟರು. ನಾರಾಯಣ ಸ್ವಾಮಿನ ಕೇಳಿದೆ, ನಾರಾಯಣ ಸ್ವಾಮಿ ಇವರಿಬ್ಬರದು ಬಾರ್ಡ್ರಲ್ಲ, ಅದಕ್ಕೆ ಇಬ್ಬರು ಬಾರ್ಡ್ರ್ ಇರಲಿ ಅಂತೇಳಿ ಈ 100 ಎಕರೆ ಜಮೀನನ್ನು ಗುರುತಿಸಿ ಒಂದು ರಿಸರ್ವ್ ಬೆಟಾಲಿಯನನ್ನು ಇಲ್ಲಿಗೆ ಮಂಜೂರು ಮಾಡಿದ್ದೇನೆ. ಸುಮಾರು 530 ಕೋಟಿ ರೂಪಾಯಿ ಇಲ್ಲಿಗೆ ಹಾಕ್ತೀವಿ. ಒಂದಲ್ಲ ಎರಡಲ್ಲ, ಲಾಟ್ರಿ ಹೊಡೆದಂಗೆ ಇದು ಇವರಿಬ್ಬರಿಗೂ. ಅಂದರೆ ಅವರಿಗೇನು ಸಿಗೋದಿಲ್ಲ ಬಿಡಿ. 530 ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡ್ತೇವೆ. ಈಗ 30 ಕೋಟಿ ರೂಪಾಯಿಗೆ ಅಡಿಗಲ್ ಹಾಕಿದ್ದೇವೆ. ನಮ್ಮ MD ಅವ್ರಿಗೆ ಕೇಳಿದೆ, ಎಷ್ಟು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಅಂತ. ಯಾಕೆಂದರೆ ನನಗೆ ಸ್ವಲ್ಪ ಈ ಕಟ್ಟಡ ಕಟ್ಟೋದ್ರ ಬಗ್ಗೆ ಅನುಭವ ಇದೆ, ಕಾಂಟ್ರಾಕ್ಟರ್ ಅಲ್ಲ ನಾನು. ಆದರೆ ಅನುಭವ ಯಾಕಿದೆ ಅಂದರೆ ನಮ್ಮ ಕಾಲೇಜ್ನಲ್ಲಿ ಕಟ್ಟಡಗಳು ಕಟ್ಟಿಸ್ತಾ ಇರ್ತೀವಿ ಆಗಾಗ್ಗೆ. ನಾನು ಅವ್ರಿಗೆ ಹೇಳಿದೆ, ಇವಾಗ ಅಡಿಗಲ್ ಹಾಕಿದ್ದೀನಪ್ಪ, ಇನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಅಂತ. ಇಂಥ ಪ್ರಶ್ನೆಗಳು ಕೇಳೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ಸರ್ ಈಗ ತಾನೇ ಟೆಂಡರ್ ಕರೆದುಬಿಟ್ಟಿದ್ದೀವಿ ಆಗಲೇ, ಇನ್ನು 15 ದಿವಸಕ್ಕೆ ಟೆಂಡರು ಪ್ರಕ್ರಿಯೆ ಮುಗಿಯುತ್ತೆ, ಇನ್ನು 1 ತಿಂಗಳೊಳಗಾಗಿ ಇಲ್ಲಿ ಕೆಲಸ ಪ್ರಾರಂಭ ಆಗಬೇಕು. ಅದನ್ನು ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ, ಅವರು ಒಪ್ಕೊಂಡಿದ್ದಾರೆ. 11 ತಿಂಗಳಲ್ಲಿ ಫಸ್ಟ್ ಫೇಸ್ 30 ಕೋಟಿ ರೂಪಾಯಿ ಕೆಲಸ ಮುಗಿಯುತ್ತೆ. ನಿಮಗೆ 1,000 ಜನ ಅವರ ಕುಟುಂಬಗಳು ಇರ್ತವೆ, ಮತ್ತು ಯಾರು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅವರು ಕೂಡ ಇರ್ತಾರೆ. ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ನಿಧಾನವಾಗಿ ಮದುವೆ ಆಗ್ತಾರೆ ಪೊಲೀಸ್ನವರು, ಅಲ್ವೇನಪ್ಪ? ನಾವು ಈಗ ಅವರಿಗೆ ಕೂಡ ಕ್ವಾರ್ಟರ್ಸ್ ಕಟ್ಟಿ ಇಲ್ಲಿ 1,000 ಪೊಲೀಸ್ನವರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಇಲ್ಲಿ ಇರ್ತಾರೆ. ಅದಕ್ಕಾಗಿ ಭಾಳ ಸಂತೋಷದಿಂದ ನಾನು ಈ ಒಂದು ಅಡಿಗಲ್ಲನ್ನು ಹಾಕಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಸಾಕಣ ಅಂದ್ಬೇಡ, ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಭಾಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂಥೇಳಿ ಅವರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನು ಯಾವನೋಕ್ಕೆ ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ ಅಸಮರ್ಥ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು, ಧೈರ್ಯದಿಂದ ಬದುಕಬೇಕು, ಅದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಪಟ್ಟಂತ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು. ಆ ಶೋಷಿತ ಸಮುದಾಯ ಅಂತ ಹೇಳಿದ್ರೆ ಬರೀ SC ST ಅಷ್ಟೇ ಅಲ್ಲ, ಯಾರು ಬಡವರಿದ್ದಾರೆ, ಯಾರು ಈ ದೇಶದಲ್ಲಿ ಹುಟ್ಟಿ ನಂದು ಇದು ಭಾರತ ಅನ್ನೋರು ಇದ್ದಾರೆ, ಅವರಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಇವತ್ತು 40,712 ಮನೆಗಳನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕಟ್ಟುವಂಥ ಕೆಲಸ ಮಾಡಿದ್ದೇವೆ.
ಒಂದು ಬಾರಿ ನಾನು ನಮ್ಮ CR ಹೆಡ್ ಕ್ವಾರ್ಟರ್ಸಿಗೆ ಹೋದೆ. ಅಲ್ಲಿ ಆ ಕ್ವಾರ್ಟರ್ಸ್ಗಳು ನೋಡೋಣ ಅಂತ ಹೋದೆ. ಅವರು ಜೀವನ ಮಾಡ್ತಕ್ಕಂಥ ಸಂದರ್ಭ ನೋಡಿದ್ರೆ ಯಾರು ಮನುಷ್ಯರು ಜೀವನ ಮಾಡುವಂಥದ್ದಲ್ಲ. ಒಂದು ಸಣ್ಣ ಕೊಠಡಿಯಲ್ಲಿ ಗಂಡ ಹೆಂಡತಿ ಮಕ್ಕಳು, ಅಡಿಗೆ ಅಲ್ಲೇ ಆಗಬೇಕು, ಬಾತ್ರೂಮಲ್ಲೇ ಆಗಬೇಕು. ಇಂಥದ್ದನ್ನು ನಾವು ನಮ್ಮ ಪೊಲೀಸ್ನವ್ರಿಗೆ ಕೊಡಬೇಕಾ? ಯಾರೋ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಆ ಪರಿಸ್ಥಿತಿಗೆ ಅವರನ್ನು ಇಟ್ಟಿದ್ರು. ಸ್ವತಂತ್ರ ಬಂದು 78 ವರ್ಷ ಆಗಿದೆ. ನಾವು ಅವರಿಗೊಂದು ಗೌರವದ ಜೀವನ ಕೊಡದೆ ಹೋದರೆ ನಾವು ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಪೊಲೀಸ್ ಗೃಹ 2020 ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ. ನಾನು ಇವತ್ತು ನಾವು 40,000 ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಟಿದ್ದಾರೆ. ಇನ್ನೂ ಕಟ್ತೇವೆ. 1,10,000 ಸಿಬ್ಬಂದಿಗೂ ಮನೆಯನ್ನು ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ. ಅವ್ರು ಚೆನ್ನಾಗಿದ್ರಲ್ವೇನ್ರಿ ನಾವು ಚೆನ್ನಾಗಿರೋದು? ರಾತ್ರಿ ಇಲ್ಲ, ಹಗಲಿಲ್ಲ, ಮಳೆ ಇಲ್ಲ, ಬೆಳಗಿಲ್ಲ, ಬಿಸಿಲಿಲ್ಲ, ನಮ್ಮನ್ನು ಕಾಯ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನಮ್ಮ ರಂಜಾನ್ ಹಬ್ಬ ಚೆನ್ನಾಗಾಗಬೇಕು ಅಂತೇಳಿ ಅವ್ರು ಬೀದಿನಲ್ಲಿ ನಿಂತಿರ್ತಾರೆ. ನಮ್ಮ ಉಗಾದಿ ಚೆನ್ನಾಗಾಗಬೇಕು ಅಂತೇಳಿ ನಮ್ಮ ಬೀದಿಯಲ್ಲಿ ಅವ್ರು ನಿಂತಿರ್ತಾರೆ. ಪೊಂಗಲ್ ಚೆನ್ನಾಗಾಗಬೇಕು ಅಂತೇಳಿ ಅವ್ರು ಬೀದಿಯಲ್ಲಿ ನಿಂತಿರ್ತಾರೆ. ಅವರಿಗೆ ನಾವು ಒಳ್ಳೆಯ ಜೀವನವನ್ನು ಕೊಡಬಾರ್ದಾ? ಅದಕ್ಕಾಗಿ ಇವತ್ತು ಅವರಿಗೆ ಸಂಬಳ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾನೇ ಮಾಡಿದ್ದೇನೆ. ನಾನು ಮೊದಲನೇ ಸಾರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪೊಲೀಸ್ನವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತೇಳಿ ಒಂದು ಅಧ್ಯಯನ ಮಾಡಿ ಆನಂತರ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದೆವು. 1978ರಲ್ಲಿ ಅವರು ಒಂದು ಸೋಚ್ ಹ್ಯಾಟ್ ಅಂತೇಳಿ ಮೊದಲು ಹಾಕ್ಕೊಳ್ತಾ ಇದ್ರಲ್ಲ ಟೋಪಿ, ಅದು ಮಳೆ ಬಂದರೆ ನೆಂದೋದ್ರೆ 5 kg 10 kg ಆಗಿಬಿಡುತ್ತೆ. ಭಾಳ ಜನ ಕಂಪ್ಲೇಂಟ್ ಮಾಡೋರು. ನಾನು ಯೋಚನೆ ಮಾಡಿ ಇಲ್ಲ ಇದನ್ನು ಬದಲಾಯಿಸಬೇಕು ಅಂತೇಳಿ ಈ ಬಾರಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಆ ಕ್ಯಾಪನ್ನು ಬದಲಾಯಿಸಿದ್ದೇವೆ. ಈಗ ಅವ್ರು ನೋಡಿ ಎಲ್ಲ ಹೆಂಗೆ ಕಾಣ್ತಾರೆ? ಆಫೀಸರ್ಸ್ ಕಂಡಂಗೆ ಕಾಣಲ್ವಾ? ಹಾಕೊಳ್ರಪ್ಪ ನೋಡಿ ಹೆಂಗೆ ಕಾಣ್ತೀರಿ, ಎಷ್ಟು ಲಕ್ಷಣವಾಗಿ ಕಾಣ್ತಾರೆ. ನಾನು ಆಫೀಸರ್ ರೇ, ಪೊಲೀಸ್ ಆಫೀಸರು. ನಾನೇನು ಕಾನ್ಸ್ಟೇಬಲ್ ಅಂದ್ರೆ ಏನು ಕಡೆನಾ? ನಾನು ಪೊಲೀಸ್ ಆಫೀಸರ್ ಅನ್ನುವ ಭಾವನೆ ಅವ್ರಿಗೆ ಬರಲಿ ಅಂತೇಳಿ ಇವತ್ತು ನಾವು ಅವ್ರಿಗೆ ಕ್ಯಾಪ್ ಹಾಕಿ ಕೊಟ್ಟಿದ್ದೇವೆ. ಆಯ್ತು, ನೀನು ಸಲಹೆ ಕೊಡಪ್ಪ, ನೀನು ಕೇಳೋಣ. ಇವತ್ತು ಅವರಿಗೆ ಇನ್ಸ್ಪೆಕ್ಟರ್ಗಳಲ್ಲಿ ಟ್ರಾನ್ಸ್ಫರ್ಸ್ ಮಾಡುವಂಥದ್ದು 1 ವರ್ಷಕ್ಕೊಂದ್ಸಾರಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅವನಿನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ, ಆಲೇ ಟ್ರಾನ್ಸ್ಫರಿಗೆ ಹೆಂಗಪ್ಪ ನಾನು ಎಲ್ಲಿ ಹೋಗ್ಬೇಕು, ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ಇರ್ತಾ ಇದ್ರು. ಕಾನೂನಾತ್ಮಕವಾಗಿ ಇವತ್ತು 2 ವರ್ಷ ಅವರನ್ನು ಮುಟ್ಟಬಾರ್ದು ಅಂತೇಳಿ ಮಾಡಿದ್ದೇನೆ. 2 ವರ್ಷ ಆ ಪೊಲೀಸ್ ಸ್ಟೇಷನಲ್ಲಿ ಇರಬೇಕು. ಆದರೆ 2 ವರ್ಷ ಇರ್ತೀನಿ ಅಂತೇಳಿ ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರಾಮಾಣಿಕವಾಗಿ ನೀವು ಜನರ ಕೆಲಸ ಮಾಡಬೇಕು ಅಂತೇಳಿ ನಿಮಗೆ 2 ವರ್ಷ ಮಾಡಿಕೊಟ್ಟಿದ್ದೇವೆ. ಅನೇಕ ಬದಲಾವಣೆಗಳನ್ನು ತಂದಿದ್ದೇನೆ ಪೊಲೀಸ್ ಇಲಾಖೆಯಲ್ಲಿ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನಿನ್ನೆ ನಾವು ಪೊಲೀಸ್ ಕಾನ್ಫರೆನ್ಸ್ ಮಾಡಿದೋ ಬೆಂಗಳೂರಲ್ಲಿ. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ನಾವು ಮೀಟಿಂಗ್ ಮಾಡಿದೋ. ಅಲ್ಲಿ ಇಡೀ ದೇಶದಲ್ಲಿ ನ್ಯಾಯವನ್ನು ಒದಗಿಸುವಂಥ ದೃಷ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಇಡೀ ದೇಶದಲ್ಲಿ. ಅದು ಸುಮ್ಮನೆ ಬಂದ್ಬಿಡುತ್ತಾ? ಅವ್ರು ಕೆಲಸ ಮಾಡಿದ್ರಲ್ಲ ಬರೋದು. ಇವತ್ತು ನಾನು ಒಂದು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಮನೆ ಮನೆಗೆ ಪೊಲೀಸ್. ಯಾಕೆ ಕೊಟ್ಟೆ ಅಂದರೆ ನಾನು ಮನೆ ಮನೆಗೆ ಕಾಂಗ್ರೆಸ್ ಮಾಡಿದವನು. ನಾನು ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ದೆ ನಾನು ಅಧ್ಯಕ್ಷ ಇದ್ದಾಗ.
2013ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅದೂ ಒಂದು ಕಾರಣ. ನಮ್ಮ ಕಾರ್ಯಕರ್ತರು ಮನೆ ಮನೆಗೂ ಹೋಗಿದ್ರು. ಅದು ನನ್ನ ತಲೆನಲ್ಲಿತ್ತು. ನಮ್ಮ ಪೊಲೀಸ್ನವ್ರಿಗೆ ಯಾಕೆ ಇದನ್ನು ತರಬಾರ್ದು ಅಂಥೇಳಿ ಮನೆ ಮನೆಗೆ ಪೊಲೀಸ್. ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ನಿಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿದರೆ ನೀವು ಪೊಲೀಸ್ನವ್ರನ್ನ ಕೇಳ್ಬೋದು, ನೀವು ಯಾಕೆ ನಮ್ಮ ಮನೆಗೆ ಬಂದಿಲ್ಲ ಅಂತ. ನಿಮಗೂ ಅವರಿಗೂ ಒಂದು ಸಂಬಂಧ ಬೆಳಿಬೇಕು, ಒಂದು ಪ್ರೀತಿ ವಿಶ್ವಾಸ ಬೆಳಿಬೇಕು. ನಿಮ್ಮ ಆ ಬೀದಿಯಲ್ಲಿ ಯಾರಿದ್ದಾರೆ ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಗೊತ್ತಿದ್ರೆ ಯಾರು ಅಪರಾಧ ಮಾಡೋರಿದ್ರು ಗೊತ್ತಾಗುತ್ತೆ, ಯಾರು ಒಳ್ಳೆಯವರಿದ್ರು ಗೊತ್ತಾಗುತ್ತೆ, ಎಲ್ಲವೂ ಕೂಡ ತಿಳಿಯುತ್ತೆ ಅಂಥೇಳಿ ಆ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದನ್ನು ಮಾಡಿದ್ದೇನೆ. ಅದೇ ರೀತಿ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿ ಇವತ್ತು ಪೊಲೀಸ್ ಇಲಾಖೆ ಒಂದು ಸುಭದ್ರವಾಗಿರ್ತಕ್ಕಂಥ ಇಲಾಖೆ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಏನು ಇನ್ನೂ ಕೂಡ ಖಾಲಿ ಇರ್ತಕ್ಕಂಥ ಹುದ್ದೆ 15,000 ಹುದ್ದೆಗಳು ಖಾಲಿ ಇದ್ದಾವೆ. ನಾನು ಈ ಬಾರಿ ಕನಿಷ್ಠ 10,000 ಆದರೂ ನಾನು ಈಗ ತುಂಬುತ್ತೇನೆ, ಬಿಡೋದಿಲ್ಲ. ಈ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ದೇನೆ, ನಾನು 10,000 ಆದರೂ ನಾನು ತುಂಬುತ್ತೇನೆ. ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡಬೇಕು. ನಾನು ಯಾರನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಹಿಂದಿನ ಸರ್ಕಾರದಲ್ಲಿ ಪೊಲೀಸ್ ಸ್ಕ್ಯಾಮ್ ಆಯಿತು, PSI ಸ್ಕ್ಯಾಮ್ ಆಯಿತು. 545 ಜನ ಸಬ್ ಇನ್ಸ್ಪೆಕ್ಟರ್ ಆಗೋದು ನಿಂತೋಯ್ತು, ಕೋರ್ಟಿಗೆ ಹೋಯ್ತು. ಕಳೆದ 5 ವರ್ಷ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ನಾವು ರೆಕ್ರೂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಆಗಲಿಲ್ಲ. ಆದರೆ ಈ ವರ್ಷ ಅದನ್ನೆಲ್ಲ ಬಗೆಹರಿಸಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ದೇನೆ. ಇವತ್ತು ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ. ಅವಶ್ಯಕತೆ ಯಾಕಿದೆ? ಪೊಲೀಸಿನ ಅವಶ್ಯಕತೆ ಯಾಕಿದೆ? ಇವತ್ತು ಆಧುನಿಕತೆ ಅನೇಕ ಸವಾಲುಗಳನ್ನು ನಮ್ಮ ಮುಂದೆ ಎಸೀತಾರೆ. ಒಂದು ಕಡೆ ಟೆಕ್ನಾಲಜಿ ಆಗಿದೆ. ಈಗ ತಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಇವತ್ತು ಅದು ಕೂಡ ಹೊಸದಾಗಿ ಆವಿಷ್ಕಾರ ಬರ್ತಾ ಇದೆ. ಅದಕ್ಕೆ ನಮ್ಮವ್ರು ತಯಾರಾಗಬೇಕು. ಅವರಿಗೆಲ್ಲ 1,10,000 ಜನ ಪೊಲೀಸ್ನವರು ಸೈಬರ್ ಟ್ರೈನಿಂಗನ್ನು ಮಾಡಿಸ್ತೇನೆ, ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದೆವು. ಯಾವ ಭಾಷೆ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಆದರೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಕೂಡ ಸೈಬರ್ ಟ್ರೈನಿಂಗನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತೇವೆ. ಆದ್ದರಿಂದ ಸ್ನೇಹಿತರೆ, ಪೊಲೀಸ್ ಅನ್ನತಕ್ಕಂಥದ್ದು ಜನಸ್ನೇಹಿಯಾಗಿರಬೇಕು. ಜನಗಳಿಗೆ ಪೊಲೀಸ್ ಅನ್ನುವಂಥ ಒಂದು ಅಭಿಮಾನ ಬರಬೇಕು. ಕಾನೂನು ಮುರಿಯೋನಿಗೆ ಅದು ಬೇರೆ ವಿಚಾರ. ಮರ್ಡರ್ ಮಾಡಿದವನಿಗೆ ಸ್ನೇಹತ್ವ ಮಾಡೋಕ್ಕಾಗುತ್ತಾ? ಮರ್ಡರ್ ಮಾಡಿದವನಿಗೆ ಸ್ನೇಹಿತ ಅಂತ ಹೇಳೋಕ್ಕಾಗುತ್ತಾ? ಅದು ಕಾನೂನು ನೋಡಿಕೊಳ್ಳುತ್ತೆ. ಆದರೆ ಸಾಮಾನ್ಯ ಜನ, ಬೀದಿಯಲ್ಲಿರೋನನ್ನು ನಾವು ಸ್ನೇಹತ್ವದಿಂದ, ಸ್ನೇಹ ಭಾವನೆಯಿಂದ ಕಾಣದೆ ಹೋದರೆ ಅದು ಸರಿ ಹೋಗೋದಿಲ್ಲ ಸಮಾಜದಲ್ಲಿ ಅಂತೇಳಿ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂಥೇಳಿ ನಾನು ಈಗಾಗಲೇ ಹೇಳಿದೆ. ಆದ್ದರಿಂದ ಪೊಲೀಸ್ ಇಲಾಖೆ ಇವತ್ತು ರಾಜ್ಯದಲ್ಲಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ, ಮುಂದೆಯೂ ಕೂಡ ಮಾಡುತ್ತೆ ಅಂತೇಳಿ ವಿಶ್ವಾಸ ನನಗಿದೆ. ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಯಾರೋ ಒಬ್ಬರು ಬ್ಲ್ಯಾಕ್ ಶೀಪ್ಸ್ ಇರ್ತಾರೆ, ನಾವೇನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಇದ್ದಾಗೆ ಪೊಲೀಸ್ ಇಲಾಖೆಯಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಶೀಪ್ ಇರ್ತಾರೆ. ಆದರೆ ಕಾನೂನಿನ ಪ್ರಕಾರ ಅವರಿಗೆ ಆಗುವಂಥ ಶಿಕ್ಷೆ ಆಗೇ ತೀರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸ್ನೇಹಿತರೆ, 2023ರಲ್ಲಿ ನಾವು ಚುನಾವಣೆಗೆ ನಿಮ್ಮ ಹತ್ರ ಬಂದ್ವಿ. ತಾವೆಲ್ಲ ಆಶೀರ್ವಾದ ಮಾಡಿದ್ರಿ, ರೂಪಮ್ಮನಿಗೆ ಆಶೀರ್ವಾದ ಮಾಡಿದ್ರಿ, ನಾರಾಯಣ ಸ್ವಾಮಿಗೆ ಆಶೀರ್ವಾದ ಮಾಡಿದ್ರಿ. ಸರ್ಕಾರ ಬಂತು ನಮ್ಮದು. 2023 ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆ ಬರೆಯುವ ಜವಾಬ್ದಾರಿ ನನಗೆ ಕೊಟ್ಟರು ನಮ್ಮ ಪಕ್ಷದವರು. ಆ ಪ್ರಣಾಳಿಕೆಯನ್ನು ತಯಾರು ಮಾಡುವಾಗ
ಅನೇಕ ಚರ್ಚೆಗಳನ್ನು ಮಾಡಿ ತಯಾರು ಮಾಡಿದೋ. 5 ಗ್ಯಾರಂಟಿಗಳನ್ನು ನಿಮ್ಮ ಮುಂದೆ ತಂದಿಟ್ಟೋ ನಾವು. ಆ ಪಿಂಕ್ ಕಾರ್ಡನ್ನು ಕೊಟ್ಟೋ ನಿಮಗೆ ಚುನಾವಣೆ ಟೈಮ್ನಲ್ಲಿ. ಅದನ್ನೆಲ್ಲ ಬಿಸಾಕಿದ್ರು ಭಾಳ ಜನ. ಪ್ರತಿಯೊಂದು ಮನೆಗೂ ಆ ಪಿಂಕ್ ಕಾರ್ಡ್ ಕೊಡಬೇಕು ಅಂತೇಳಿ ನಾವು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಹೇಳ್ದೋ. ಜನ ನಂಬಲಿಲ್ಲ. ಇವರೆಲ್ಲಿ ಕೊಡೋಕ್ಕಾಗುತ್ತೆ, 2,000 ರೂಪಾಯಿ ಇವರೆಲ್ಲಿ ಕೊಡೋಕ್ಕಾಗುತ್ತೆ, ಈ ರೀತಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿ ಮಾಡಿದರು. ಇವತ್ತು ಕೋಟ್ಯಾಂತರ ಜನರಿಗೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ರೂಪಾಯಿಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ಆ ತಾಯಂದಿರು ಕೂತಿದ್ದಾರಲ್ಲಿ. ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ. ಆ 2,000 ರೂಪಾಯಿ ಯಾರೋ ಹಣ ಇರೋರಿಗೆ ಉಪಯೋಗ ಇಲ್ಲದೆ ಇರಬಹುದು. ಯಾರು ಕೂಲಿ ಮಾಡ್ತಾರೆ, ಯಾರು ಬೇರೆ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಭಾಳ ದೊಡ್ಡ ಹಣ. ಆ ತಾಯಂದಿರು ಕೂಡಿಟ್ಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಒಬ್ಬ ತಾಯಿ ಕಂಪ್ಯೂಟರ್ ಕೊಡಿಸಿದ್ದಾಳೆ ಕೂಡಿಟ್ಕೊಂಡು, ಕಾಲೇಜ್ ಫೀಸ್ ಕಟ್ಟಿದ್ದಾಳೆ. ನಮ್ಮ ಉದ್ದೇಶ ಯಾರು ಹಣವಂತರಿದ್ದಾರೆ ಅವರಿಗೆಲ್ಲ ನಮ್ಮ ಕೊಡೋದು ಉದ್ದೇಶ. ಯಾರು ಬಡವರಿದ್ದಾರೆ ಅವರಿಗೆ ಕೊಡುವಂಥ ಉದ್ದೇಶದಿಂದ ನಾವು ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಟ್ಸ್ ಆದಮೇಲೆ ಅವ್ರಿಗೆ ಕೆಲಸ ಸಿಗಬೇಕು. ಅಲ್ಲಿಯವರೆಗೂ ನಾವು ನಿಮ್ಮನ್ನು ನೋಡ್ಕೊಳ್ತೀವಪ್ಪ, 1 ವರ್ಷ ನಿಮ್ಮನ್ನು ನೋಡ್ತೇವೆ ಅಂತೇಳಿ ಅವರಿಗೆ ವಿದ್ಯಾಸಿರಿಯನ್ನು ಕೊಟ್ಟಿದ್ದೇವೆ. ಅಕ್ಕಿ ಹೆಚ್ಚು ಕೊಟ್ಟಿದ್ದೇವೆ. ಆ ತಾಯಂದರು ಊರು ಬಿಟ್ಟು ಇನ್ನೊಂದು ಊರಿಗೆ ಓದೋರಲ್ಲ. ಯಾಕೆಂದರೆ ಗಂಡದಿರು ದುಡ್ಡೇ ಕೊಡಲ್ವಲ್ಲ. ಅದಕ್ಕಾಗಿ ನಾವು ಅವರಿಗೆ ಬಸ್ಸಲ್ಲಿ ಓಡಾಡಿ ಫ್ರೀಯಾಗಿ ಅಂತ ಕೊಟ್ಟಿದ್ದೇವೆ. ಬಹುಶಃ ಅವರು ಈ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆ ಒಂದನ್ನು ಬಿಟ್ಟಿಲ್ಲ ಅಂದ್ಕೊಳ್ತೀನಿ. ಎಲ್ಲರೂ ಓಡಾಡ್ತಾರೆ, ಭಾಳ ಸಂತೋಷದಿಂದ ಓಡಾಡ್ತಾರೆ. ನಮ್ಮ ಸರ್ಕಾರದ ಬದ್ಧತೆ ಆ ಜನರನ್ನು ಬುದ್ಧಿವಂತರನ್ನು ಮಾಡಬೇಕು, ಆರ್ಥಿಕ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ನಾವು ಆ ಜನರ ದೃಷ್ಟಿ ಇಟ್ಕೊಂಡು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಟೀಕೆ ಮಾಡೋರು ಇರ್ತಾರೆ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಈ ಹಣ ಕೊಟ್ಟಿದ್ದು ಬೇರೆ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ಒಂದು ಮಾತನ್ನು ನಮ್ಮನ್ನು ಟೀಕೆ ಮಾಡೋರಿಗೆ ಹೇಳೋದಕ್ಕೆ ಬಯಸ್ತೇನೆ. ನಾವು ಯಾವ ಕೆಲಸ ನಿಲ್ಲಿಸಿಲ್ಲ. ಹೇಳಿ, ಯಾವ ಕೆಲಸ ನಿಲ್ಲಿಸಿದ್ದೀವಿ? ಯಾವ ನೀರಾವರಿ ಕೆಲಸ ನಿಲ್ಲಿಸಿದ್ದೀವಿ? ಇವತ್ತು ರೂಪಮ್ಮ ಹೇಳಿದ್ರು, ಈಗ ಅಂಬೇಡ್ಕರ್ದು ಅದೇನಮ್ಮ ಕೇಂದ್ರ, ಜ್ಞಾನ ಕೇಂದ್ರ, ಅಂಬೇಡ್ಕರ್ ಜ್ಞಾನ ಭಂಡಾರವನ್ನು ಇಲ್ಲಿಗೆ ಮಾಡ್ತಾ ಇದ್ದಾರೆ. ನಾನು ಕಾರ್ ಇಳಿದು ನೋಡ್ಕೊಂಡು ಬಂದೆ. 8 ಎಕರೆ ಭೂಮಿನಲ್ಲಿ ಸುಮಾರು 15 ಕೋಟಿ ಖರ್ಚು ಮಾಡಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಿಳಿಸೋದಕ್ಕೆ ಅವರು ಮಾಡ್ತಿದ್ದಾರೆ. ಹಾಗಾದರೆ ಸರ್ಕಾರ ದುಡ್ಡಿಲ್ಲದೆ ಇದ್ರೆ ಇದು ಮಾಡೋಕ್ಕಾಗ್ತಿತ್ತ? ನೀರಾವರಿ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ, ನಮ್ಮ ಹತ್ರ ದುಡ್ಡಿಲ್ಲದೆ ಇದ್ರೆ ಮಾಡೋಕ್ಕಾಗ್ತಿತ್ತ? ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಹಾಸ್ಟೆಲ್ಗಳು ಕಟ್ತಾ ಇದ್ದೀವಿ, ದುಡ್ಡಿಲ್ಲದೆ ಇದ್ರೆ ಮಾಡೋಕ್ಕಾಗ್ತಿತ್ತ? ಅದಕ್ಕಾಗಿ ಇವತ್ತು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ನಾವು ಸದೃಢವಾಗಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ. ಮುಂದಿನ ತಿಂಗಳು ಮಾನ್ಯ ಸಿದ್ದರಾಮಯ್ಯನವರು ಬಡ್ಜೆಟನ್ನು ಮಂಡನೆಯನ್ನು ಮಾಡೋರಿದ್ದಾರೆ. ಹೋದ ಬಾರಿ 4,09,000 ಕೋಟಿ ರೂಪಾಯಿ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ಈ ಬಾರಿ ಇನ್ನೂ ಹೆಚ್ಚು ಲಕ್ಷ ಕೋಟಿಯನ್ನು ಮಂಡನೆಯನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಜನರಿಗೆ ಏನು ಮಾತು ಕೊಟ್ಟಿದ್ದೋ, ಚುನಾವಣೆಯ ಸಂದರ್ಭದಲ್ಲಿ ಏನು ನಾವು ಭರವಸೆ ಕೊಟ್ಟಿದ್ದೋ, ಅದೆಲ್ಲವನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ, ಮಾಡ್ತೇವೆ. ಬಹುಶಃ 500ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದೇವೆ ನಾವು.
ಅಷ್ಟನ್ನೂ ಕೂಡ ನಮ್ಮ ಸಮಯ ಮುಗಿಯೋದ್ರೊಳಗಾಗಿ ನಾವು ಖಂಡಿತವಾಗಿ ಅನುಷ್ಠಾನ ಮಾಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ತಾವೆಲ್ಲ KGF ಜನ ಭಾಳ ಬಂಗಾರದಂಥವ್ರು. ಅದಕ್ಕೂ ಚಾಪಾಳೆ ಹೊಡಿಯಲ್ವಾ? ಅಲ್ಲ ಕಣ್ರಿ, ನಿಮ್ಮನ್ನು ಬಂಗಾರ ಅಂದರೂ ಹೊಡೆಯೋದಿಲ್ಲ ಅಂದ್ರೆ ಹೆಂಗೆ ಮಾಡೋದು? ಏನಮ್ಮ ಬಂಗಾರ ಅಂದರೂ ಏನು ಚಪ್ಪಾಳೆ ಹೊಡಿದೇ ಇದ್ರೆ ಹೆಂಗೆ? ಆದ್ದರಿಂದ ತಮಗೆಲ್ಲ ಒಳ್ಳೆಯದಾಗಲಿ. ಈ ಕ್ಷೇತ್ರ, ಈ ಭಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರ ನಿರೀಕ್ಷೆಯನ್ನು ತಾವು ಮಾಡಬೇಕು. ನಾನು ರೂಪಮ್ಮ, ನೀವು ಆ ಕಡೆ ಹೋದ್ರೆ ಹೇಳಿದೆ ನಾನು, ಇನ್ನು 10 ವರ್ಷದಲ್ಲಿ ಈ ಭಾಗ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಇಲ್ಲಿಗೊಂದು ಏರ್ಪೋರ್ಟ್ ಬೇಕಾಗುತ್ತೆ. ಈಗಲೇ ನೀವು ಅದಕ್ಕೆ ಅರ್ಜಿ ಹಾಕಿ, ಇಬ್ಬರು ಸೇರ್ಕೊಂಡು ಅರ್ಜಿ ಹಾಕಲೇಬೇಕು. ಮತ್ತು ನೀವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡಬೇಕು. ಇಬ್ಬರು ಒಟ್ಟಿಗೆ ಒಂದು ಕೈ ಅನ್ನೋ ಥರ ಕೆಲಸ ಮಾಡಿ ಈ ಭಾಗದ ಜನರಿಗೆ ಸುಭಿಕ್ಷತೆ ತಂದು ಅಭಿವೃದ್ಧಿಯನ್ನು ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಕೆಲಸ ಭಾಳ ತ್ವರಿತವಾಗಿ ಆಗಲಿ ಇಲ್ಲಿ, ಮತ್ತು 1000 ಜನ ಪೊಲೀಸ್ನವರು ನಿಮ್ಮ ಮಧ್ಯೆ ಇರಲಿ ಹಾಗೆ ಅಂತೇಳಿ ನಾನು ಹಾರೈಸಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾರಾಯಣಸ್ವಾಮಿಯವರು ಹುಷಾರಿಲ್ಲ ಅಂದರು. ಹೌದು, ಸ್ವಲ್ಪ ಹುಷಾರಿರಲಿಲ್ಲ. ನಿನ್ನೆ ನಾನು ಸಾಯಂಕಾಲ ಬರೋದಕ್ಕೆ ಸ್ವಲ್ಪ ಡೌಟ್ ಮಾಡ್ಕೊಂಡಿದ್ದೆ ನಾನೇ. ಆಮೇಲೆ ಬೆಳಿಗ್ಗೆ ಎದ್ದಿಲ್ಲ, ಹೋಗ್ಬಿಡೋಣ ಏನೇ ಆಗಿಬಿಡಲಿ ಅಂತ ಹೇಳಿ ಬಂದು ಈ ಕೆಲಸದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತಮ್ಮೆಲ್ಲರನ್ನ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ತಮಗೆ ನಮಸ್ಕಾರಗಳನ್ನು ಹೇಳಿ, ಮತ್ತು ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ.